ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಷನನ್ನು ಪಡೆಯಿರಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ತಿಳಿಸ್ಕೊಳ್ತ ವಿಡಿಯೋ ಅಂತಂದರೆ LPG ಸಬ್ಸಿಡಿಗಾಗಿ KYC ಕಡ್ಡಾಯ, ಕೊನೆಯ ದಿನಾಂಕದ ಬಗ್ಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು. ಅಂದರೆ LPGಗೂ KYC ಇದನ್ನ ತರಿಸಿದ್ದಾರೆ. ಇಲ್ಲ ಅಂದರೆ ನಿಮ್ಮ ಸಬ್ಸಿಡಿ ಬರಲ್ಲ. ಅಂದರೆ ಇದು ಬರುತ್ತಿತ್ತಲ್ಲ, ಬರಲ್ಲ. ಅಂದರೆ ಅದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ಹೇಳಿದ್ದೆ ಆಲ್ರೆಡಿ, ಸಾರಿ. ಹಲೋ ಸ್ನೇಹಿತರೆ, ಇತ್ತೀಚೆಗೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ KYC ಕಡ್ಡಾಯವಾಗಿ ಮಾಡಲೇಬೇಕು ಎಂದು ಸೂಚನೆ ಮಾಡಿದ ಇತರರು ತಮ್ಮ ಆಧಾರ್ ಕಾರ್ಡ್ ದಾಖಲೆಗಳೊಂದಿಗೆ ತಮ್ಮ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಬಹುದು ಮತ್ತು KYC ಪರಿಶೀಲನೆಯನ್ನು ಅವರು ಈಗಾಗಲೇ ಮಾಡದಿದ್ದರೆ ಪೂರ್ಣಗೊಳಿಸಬೇಕು. ಇಲ್ಲಾಂದರೆ ಸಬ್ಸಿಡಿ ಕೊಡಲ್ಲ. ಇಲ್ಲಾಂದರೆ KYC ಆಗಿಲ್ಲ ಅಂತಂದರೆ ಸಬ್ಸಿಡಿನೂ ರದ್ದಾಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಯಾವ ರೀತಿ KYCನ ಕೊಡಬೇಕು ಅಂತ ಏಜೆನ್ಸಿಗೆ ಹೋಗಿ ತಲುಪಿಸ್ಬೇಕಾಗುತ್ತೆ. ನೀವು ಎಲ್ಲಿ ಗ್ಯಾಸ್ ಏಜೆನ್ಸಿ ಮಾಡಿದರೆ ಏನೇನು ತಲುಪಿಸ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋ ಮಾಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಯನ್ನು ಪಡೆಯಲು ಬಯಸುವವರಿಗೆ ಇನೋ ಯುವರ್ ಗ್ರಾಹಕರು KYC ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರ ಯಾವುದೇ ಗಡುವನ್ನು ನಿಗದಿಪಡಿಸಿಲ್ಲ ಎಂದು ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬಯೋಮೆಟ್ರಿಕ್ ದೃಢೀಕರಣ ನಂತರ ಗ್ರಾಹಕರು ಯಾವುದೇ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಬಹುದು ಮತ್ತು KYC ಮಾಡಬಹುದು. ಇದರಿಂದ ಸಬ್ಸಿಡಿ ಸೇರಿದಂತೆ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾನು ಮೊದಲೇ ಹೇಳಿದಾಗೆ ಸಬ್ಸಿಡಿ ಬರಬೇಕು ಅಂತಂದರೆ KYC ಮಾಡಲೇಬೇಕು. KYC ಮಾಡಿಲ್ಲ ಅಂತಂದರೆ ಸಬ್ಸಿಡಿ ಬರಲ್ಲ. ಅದಕ್ಕೋಸ್ಕರ KYC ಇದ್ದೇ ಇರುತ್ತೆ. ಮಾಮೂಲಿ ಈಗ ಬ್ಯಾಂಕಿಗೆ ಮಾಡಿರ್ತೀರಲ್ಲ KYC, ಅದೇ ಥರನ ಹೋಗಿ ಗ್ಯಾಸ್ ಸಿಲಿಂಡ್ರಿಗೂ ಗ್ಯಾಸ್ ಇದಿರುತ್ತಲ್ಲ, HP ಇರ್ಬೋದು, ಇರುತ್ತಲ್ಲ, ಅದಕ್ಕೆ ಹೋಗಿ KYC ಮಾಡಿಸ್ಕೊಳ್ಳಿ. ಸರ್ಕಾರದಿಂದ ಸಬ್ಸಿಡಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಆದಾಗ್ಯೂ ಯಾವುದೇ ಗಡುವನ್ನು ನಿಗದಿಪಡಿಸಿ, ಅಂದರೆ ಗಡುವು ಏನೂ ಕೊಟ್ಟಿಲ್ಲ, ಡೇಟ್ ಕೊಟ್ಟಿಲ್ಲ. ಬಟ್ ಡೇಟ್ ಕೊಡ್ತಾರೆ, ಮುಂದೆ ಕೊಡ್ಬೋದು. ಯಾಕೆ ಬೇಕು? ಅದೇ ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಫಿಲ್ ಮಾಡೋಕ್ಕೆ ಕೊಟ್ಟಾಗ ಅದು ಫ್ರೀ ಇತ್ತು ಫಸ್ಟು. ಯಾರು ಫ್ರೀ ಅಲ್ವಾ, ಬಿಟ್ರೆ ಆಯ್ತು ಮಾಡಿಸಿದ್ರೆ ಆಯ್ತು ಬಿಡು, ಈ ಥರ ಇರ್ತಾರೆ. ಆ ಥರ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಬೇಕು ಫೈನ್ ಗೀನ್ ಹಾಕ್ತಾರೆ ಅಂದರೆ, ಇದಕ್ಕೆಲ್ಲ ಫೈನ್ ಹಾಕಲ್ಲ. ನಿಮ್ಮ ದುಡ್ಡು, ನಿಮಗೆ ಬರಬೇಕಾಗಿರೋ ದುಡ್ಡು. ಅದು ನೋಡಿ, ನಿಮ್ಮ ಓನಾಗಿತ್ತು, ಯಾರೋ ಮಾಡ್ಸಿರಾಯ್ತು ಅಂದ್ಬಿಟ್ಟು ಈಗ ₹1,000 ಫೈನ್, 1,000 ಕಟ್ಟಿ ಫೈನ್. ಪಾಪ ವಯಸ್ಸಾಗ್ದಾರೋ ವೃದ್ಧರ ಮೇಲೆ ಸರ್ಕಾರ ಮೇಲೆ ಕರುಣೆನೇ ಇಲ್ಲಪ್ಪ ಅನ್ನಿಸ್ಬಿಡ್ತು ನನಗೆ. ಅವು ನಮ್ಮ ಮೇಲೆ ಅಪ್ಡೇಟ್ ಆಗಿರ್ತವೆ. ಈಗ ರೀಸೆಂಟಾಗಿ ಮಾಡಿರೋವು 1996 ಅವರೆಲ್ಲ ಮಾಡಿರೋಲ್ಲ ಪಾಪ. ಅವರೇ ಆಧಾರ್ ಕಾರ್ಡ್ ಇರಲಿಲ್ಲ ಅವ್ರಿಗೆ. ಅವ್ರೇನು ಮಾಡ್ತಾರೆ, ವೋಟರ್ ಐ ಡಿ ಕೊಟ್ಬಿಟ್ಟು ಪಾನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಅವ್ರದ್ದೇ ಹಂಗಾಗಿರುತ್ತೆ. ಅವರೇ ದುಡ್ಡು ಕೊಡ್ಬೇಕು ಪಾಪ. ಪೆನ್ಷನ್ ಬರ್ತಾ ಇರುತ್ತೆ, ಪೆನ್ಷನ್ ಹಣ, ವೃದ್ಧಾಪ್ಯ ಯೋಜನೆ ಬರ್ತಾ ಇರುತ್ತೆ. ಅದನ್ನು ತಗೊಂಡೋಗಿ ಅವ್ರು ಕಟ್ಟಿ ಮುದುಕರ ಮೇಲೆ ದೌರ್ಜನ್ಯ ಮಾಡ್ದಂಗೆ ಆಯಿತು, ವಯಸ್ಸಾದ ಮೇಲೆ. ನಾನೇನೇ ಹೇಳಿದೆ, ಸಾರಿ ಫ್ರೆಂಡ್ಸ್. ಸರ್ಕಾರ ಹಂಗಿದೆ, ಏನು ಮಾಡೋಕ್ಕಾಗಲ್ಲ. ಆದಾಗ್ಯೂ ಯಾವುದೇ ಗಡುವನ್ನು ನಿಗದಿಪಡಿಸಿಲ್ಲ ಮತ್ತು ನಾಗರಿಕರು ಹೊರದುಬ್ಬುವುದು ಅಥವಾ ಭಯಭೀತರಾಗುವುದು ಅಗತ್ಯವಿಲ್ಲ. ಸಾಮಾಜಿಕ ಜಾಲತಾಣಗಳ ಮೂಲಕ ಹರಡುತ್ತಿರುವ ಕೆಲವು ತಪ್ಪು ಮಾಹಿತಿಗಳನ್ನು ಸಾರ್ವಜನಿಕರನ್ನು ಗೊಂದಲಕ್ಕೀಡು ಮಾಡದೆ ಭಯಪಡುವ ಅಗತ್ಯವಿಲ್ಲ, ಈ ಪ್ರಕರಣ ತಿಳಿಸಿದೆ. ಯಾವುದೇ ಭಯಪಡಬೇಡಿ. ಏನೇನೋ ಫೇಕ್ ಸುದ್ದಿಗಳು ಬರ್ತವೆ, ಕೇಳ್ತಾ ಇರ್ತೀರ. ಅದೇ ಹಿಂಗೆ ಇಷ್ಟೇ ಟೈಮು, ಡಿಸೆಂಬರ್ 31ಕ್ಕೆ LPG ಮಾಡಿಸಿಲ್ಲ ಅಂತಂದರೆ ಪೆನ್ಷನ್ನೇ ಬರಲ್ಲ, ಅದು ಬರಲ್ಲ, ಹಂಗೆ ಹಿಂಗೆ ಅಂತ ಹಾಕಿರ್ತಾರೆ. ಅದನ್ನು ಯಾವುದೂ ತಲೆ ಕೆಡ್ಸ್ಕೊಳಕ್ಕೋಗ್ಬೇಡಿ. ಪೆನ್ಷನ್ ಅಂದರೆ ನಮಗೆ ಬರೋದು, ನಮ್ಗೆ ಯಾವಾಗ KYC ಮಾಡ್ತೀವಿ ಅವಾಗಿಂದ ಬರುತ್ತೆ. ಗೊತ್ತಲ್ಲ, ಗ್ಯಾಸ್ ಸಿಲಿಂಡರ್ ಬೆಲೆ 1,000 ಮೇಲೆ ಇರುತ್ತೆ. ಸಮಥಿಂಗ್ 1,200 ಎಷ್ಟೋ ಈಗ ಜಾಸ್ತಿ ಇದೆ, 900 ಇರ್ತದೆ. ಅದೆಲ್ಲ ಏರುಪೇರು ಆಗ್ತಾ ಇರುತ್ತೆ. ಅದರಲ್ಲೂ ಸಬ್ಸಿಡಿನೇ ತಗೊಳ್ಳಿ. ಪಾಪ ಬಡವ್ರಿಗೆ ಅಷ್ಟರಲ್ಲಿ ಎಷ್ಟೋ ಕೊಟ್ಟರೆ ಅಷ್ಟು ಸಾಕಲ್ವಾ. ಪಾಪ ₹100, ದಿನಗೂಲಿಗೆ ದುಡಿತಾ ಇರ್ತಾರೆ. ಬಡವರಾಗೆ ಉಳಿತಾ ಇರ್ತಾರೆ. ಬಡವರು ಶ್ರೀಮಂತರಾಗಬೇಕಂದ್ರೆ ಅವಾಗ ನೋಡಿ ನಮ್ಮ ದೇಶ ಡೆವಲಪಿಂಗ್ ಐತೆ, ಡೆವಲಪ್ಡ್ ಆಗಬೇಕಷ್ಟೆ. ಯಾವಾಗ ಆಗುತ್ತೋ ಅದನ್ನು ನನ್ನ ಕನಸು.
ಡೆವಲಪ್ಡ್ ಆಗಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.